ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ಗುಪ್ತ ಗೋದಾವರಿ. ಇಲ್ಲಿ ಒಂದು ಸುಂದರವಾದ ಗುಹೆ ಇದೆ. ಈ ಗುಹೆಯಲ್ಲಿ ರಾಮ, ಲಕ್ಷ್ಮಣ, ಸೀತೆ 11 ವರ್ಷ ವನವಾಸ ಮಾಡ್ತಾರೆ. ಈ ಗುಹೆನ ಬಂದ್ಬಿಟ್ಟು ವಿಶ್ವಕರ್ಮ ಮತ್ತು ದೇವತೆಗಳು ರಾಮ, ಲಕ್ಷ್ಮಣ, ಸೀತೆಯರು ಇರೋದಕ್ಕೋಸ್ಕರ ಈ ಗುಹೆನ ನಿರ್ಮಾಣ ಮಾಡ್ತಾರೆ. ತುಂಬಾ ಸುಂದರವಾಗಿ ಚೆನ್ನಾಗಿದೆ ಈ ಒಂದು ಗುಹೆ. ಮತ್ತು ಈ ಗುಹೆಯಲ್ಲಿ ಏನಪ್ಪ ಅಂದರೆ ಇನ್ನೊಂದು ವಿಶೇಷ, ಗುಪ್ತಗಾಮಿನಿ ಅಂತ ಗೋದಾವರಿ ತಾಯಿ ಇದ್ದಾಳೆ. ಗೋದಾವರಿ ನದಿ ಹುಟ್ಟುತ್ತೆ ಮತ್ತು ಇಲ್ಲೇ ಮಾಯ ಆಗುತ್ತೆ. ಗುಪ್ತವಾಗಿದ್ದಾಳೆ, ಯಾರಿಗೂ ಗೊತ್ತಿಲ್ಲ ಎಲ್ಲಿ ಹುಟ್ಟುತ್ತೆ ಎಲ್ಲಿ ಮಾಯ ಆಗುತ್ತೆ ಅಂತ. ಇದಿರೋದು ಚಿತ್ರಕೂಟಿಂದ 15 ಕಿಲೋಮೀಟರ್ ದೂರದಲ್ಲಿ ಗುಪ್ತ ಗೋದಾವರಿ ಅನ್ನೋ ಒಂದು ಸ್ಥಳ. ಸ್ನೇಹಿತರೆ, ಪ್ರಯಾಗ್ರಾಜ್ಗೆ ಬಂದರೆ ಈ ಸ್ಥಳಕ್ಕೆ ಮರೆಯದಿರೋ ಭೇಟಿ ಕೊಡಿ.